ಹಾಯ್ ಎವ್ರಿವನ್, ಭರ್ಜರಿ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಈ ನ್ಯೂಸ್ ನೋಡಿದ್ರೆ ಖಂಡಿತ ನಿಮಗೆ ಗುಡ್ ನ್ಯೂಸ್, ಖುಷಿ ಪಟ್ಟೆ ಪಡ್ತೀರಾ ಸಿಡಿ ವಿದ್ಯಾರ್ಥಿಗಳಿಗೆ. ಏನ್ ನ್ಯೂಸ್ ಏನು ಸಂಪೂರ್ಣವಾಗಿ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಆರ್ಟಿಕಲ್ ಬಂದ್ಬಿಟ್ಟು ಮೂಲ ನ್ಯೂಸ್ ಫಸ್ಟ್ ಕನ್ನಡ, ನ್ಯೂಸ್ ಫಸ್ಟ್ ಗೊತ್ತಿದೆ, ಅದು ಮೂಲ ಬಂದಿರೋ ಮಾಹಿತಿ. ಏನಂದ್ರೆ ಸಿಂಪಲ್ ಮ್ಯಾಟ್ರು. ಕಳೆದ ಬಾರಿ ಏನ್ ಮಾಡುತ್ತೆ ಅಂದ್ರೆ ಎಲ್ಲಾ ಕೂಡ ಇನ್ಕ್ಲೂಡಿಂಗ್ ಮೀ, ನಾನು ನಿಮ್ಗೆ ಯಾವ್ದಾರು ಇದ್ರೆ ಅದೇ ರೀತಿ ಮಾಡ್ತೀನಿ. ಎಲ್ಲಾ ಕೂಡ ನಮಗೆ CSA ಬೇಕು, ESA ಬೇಕು, CSCC ಬೇಕು ಅಂತ ಹೋಗ್ತೀರಾ. ಏನಾಗ್ತಾ ಇದೆ ಅಂದ್ರೆ ವರ್ಷ ಕೆಲವು ಕೋರ್ಸ್ಗಳ ಬೇಡಿಕೆ ಇಳಿಮುಖವಾಗ್ತಾ ಇದೆ, ಕೆಲವೊಂದು ಕೋರ್ಸ್ಗಳ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಆಸಕ್ತಿ ತೋರಿಸ್ತಾ ಇಲ್ಲ, ಯಾರು ಇಂಟ್ರೆಸ್ಟ್ ಕೂಡ ತೋರಿಸ್ತಾ ಇಲ್ಲ. ಲೈಕ್ ಯಾವ್ದಾದ್ರು ಲೈಕ್ ಮೆಕ್ಯಾನಿಕಲ್ ಮತ್ತೆ ಸಿವಿಲ್ ದಾಖಲಾತಿ ಪ್ರಮಾಣ, ಅಡ್ಮಿಷನ್ ಪ್ರಮಾಣ ತೀರಾ ಕಡಿಮೆ ಆಗಿದೆ. ತೀರಾ ಎಷ್ಟು ಕಡಿಮೆ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ. 2024 ಅಡ್ಮಿಷನ್ ವಿವರ ನೋಡೋದಾದ್ರೆ ಮೇನ್ ಮೆಟ್ರೋ ಲಾಸ್ಟ್ ಹೇಳ್ತೀನಿ, ಇದನ್ನ ನೋಡ್ಕೊಳ್ಳಿ. ಮೇನು 2024 ಅಡ್ಮಿಷನ್ ವಿವರ ನೋಡೋದಾದ್ರೆ ಸೀಟ್ ಬಂದ್ಬಿಟ್ಟು ಬರೋಬ್ಬರಿ 5723 ಇತ್ತು ಸಿವಿಲ್ ಇಂಜಿನಿಯರಿಂಗ್ಗೆ. ಅಲ್ಲಿ ಫಿಲ್ ಆಗಿರೋದು ಕೇವಲ 2883. ಇನ್ನ ಖಾಲಿ ಇದ್ದಿದ್ದು 2840. ಅಂದ್ರೆ 50-50, ಅರ್ಧಕ್ಕರ್ಧ ಜನ ಮಾತ್ರ ಚೂಸ್ ಮಾಡಿ, ಇನ್ನು ಅರ್ಧಕ್ಕರ್ಧ ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿದಿದ್ದಾವೆ. ಇದು ಬಂದ್ಬಿಟ್ಟು ಸಿವಿಲ್ ಓಕೆ ಅರ್ಧಕ್ಕರ್ಧ. ಬಟ್ ಮೆಕ್ಯಾನಿಕಲ್ ಕೇಳಿ 5977 ಸೀಟ್ಗಳು ಕೂಡ ಇದ್ದಾವೆ. ಅದರಲ್ಲಿ ಭರ್ತಿ ಆಗಿರೋದು ಕೇವಲ 2783. ಇನ್ನು ಉಳಿದ ಸೀಟ್ ಬರೋಬ್ಬರಿ 3174. ಇದು ಅರೌಂಡ್ 50-60% ಸೀಟ್ಗಳು ಕೂಡ ಖಾಲಿ ಉಳಿದ ಇರ್ತವೆ. ಈ ರೀತಿ ಆಗಿದೆ. ಏನಾಗುತ್ತೆ ಅಂದ್ರೆ ಸಿವಿಲ್ದು 48% ಅಂಡ್ ನಿಮ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ದು ಕೇವಲ 27% ಮಾತ್ರ ಅಡ್ಮಿಷನ್ ಆಗಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಖಾಲಿ ಉಳಿದಿದೆ. ಅಂದ್ರೆ ಸಿವಿಲ್ 52% ಸೀಟ್ಗಳು ಕೂಡ ಖಾಲಿ ಉಳಿದಿದ್ದಾವೆ. ಅಂಡ್ ಮೆಕ್ಯಾನಿಕಲ್ ಅರೌಂಡ್ 77% ಸೀಟ್ಗಳು ಕೂಡ ಖಾಲಿ ಉಳಿದಿದ್ದಾವೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಲಿಟರಲಿ ಫುಲ್ ಡೌನ್ ಆಗಿದೆ, ಯಾವುದೇ ರೀತಿ ಆಗ್ತಾ ಇಲ್ಲ. ಆಯ್ತಾ, ಇನ್ನ ಮೇನ್ ಮೆಟ್ರಿಗೆ ಬರ್ತೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಕೂಡ ಮಾಡಿ. ಮೇನ್ ಥಿಂಗ್, ಸರ್ಕಾರದವರು ಬುದ್ಧಿವಂತರು ತಲೆ ಓಡಿಸ್ತಾ ಇದ್ದಾರೆ. ಎಜುಕೇಶನ್ ಮಿನಿಸ್ಟರ್ ಕೂಡ ಇದಾರಲ್ಲ, ಅವರು ಕೂಡ ಬುದ್ಧಿವಂತರು ಆಗಿದ್ದಾರೆ. ಏನಂತ ಯೋಚನೆ ಮಾಡಿದ್ದಾರೆ ಅಂದ್ರೆ, ಅವರು ಇದನ್ನೆಲ್ಲ ನೋಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ, ಯಾವ್ದು ಲೆಸ್ ಡಿಮ್ಯಾಂಡ್ ಇದೆ ಅಂದ್ರೆ, ಯಾವ್ದು ಬೇಡಿಕೆ ಇಲ್ಲ, ವಿದ್ಯಾರ್ಥಿಗಳು ಜಾಸ್ತಿ ಅದನ್ನ ಚೂಸ್ ಮಾಡ್ತಾರಲ್ಲ, ಅವರಿಗೆ ಫೀಸ್ ಕಡಿಮೆ ಮಾಡುವ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಬ್ರಾಂಚಸ್ಗಳಿಗೆ ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ ಮೆಕ್ ಅಂಡ್ ಸಿವಿಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದಾರೆ ಅವರಿಗೆ ಫೀಸ್ ಕಡಿಮೆ ಮಾಡುವ ಡಿಸಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನೇನು ಅನ್ವಯ ಅಪ್ಲಿಕೇಬಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ನಿಮಗೆ ಗ್ಯಾಪ್ ನೋಡ್ಕೊಳ್ಳಿ, ಪ್ರೈವೇಟ್ ಕಾಲೇಜಸ್ ನಾಟ್ ಅಪ್ಲಿಕೇಬಲ್, ಖಾಸಗಿ ಕಾಲೇಜುಗಳು ಅಪ್ಲಿಕೇಬಲ್ ಆಗೋದಿಲ್ಲ. ಯಾಕಂದ್ರೆ ಖಾಸಗಿ ಕಾಲೇಜುಗಳನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಸರ್ಕಾರದವರು. ಜಸ್ಟ್ ಅವರು ಫೀಸ್ ಇದು ಮಾಡ್ಬೋದು, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಇದು ಬಂದ್ಬಿಟ್ಟು ಸರ್ಕಾರಿ ಕಾಲೇಜುಗಳು, ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ ಕೂಡ ಇದಾವೆ, ಅದಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್. ಇನ್ ಕೇಸ್ ನೀವು ಬೇರೆ ರೂಲ್ ಹೋಗ್ತಾ ಇದ್ದೀರಾ ಅಂದ್ರೆ ಆಗ್ಬೋದು. ಮತ್ತೆ ಇನ್ನು CS ಫೀಸ್ ಇನ್ಕ್ರೀಸ್ ಕೂಡ ಮಾಡ್ತಾರೆ ಏನೋ ಅಂತ ಕೇಳೋದಾದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಫೀಸ್ ಇನ್ಕ್ರೀಸ್ ಓವರ್ ಆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಈ ವರ್ಷ ನೆಕ್ಸ್ಟ್ ವರ್ಷ ಅಂತ ನಿಮಗೆ ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಾಗ ನಿಮಗೆ ಮಾಹಿತಿ ಗೊತ್ತಾಗುತ್ತೆ, ಎಲ್ಲಾ ರೀತಿ ವಿವರ ಗೊತ್ತಾಗುತ್ತೆ. ಸದ್ಯಕ್ಕೆ ಯಾವ್ದು ಲೆಸ್ ಡಿಮ್ಯಾಂಡ್ ಕೋರ್ಸಸ್ ಇದೆ, ಅದು ಲಾಟ್ಸ್ ಆಫ್ ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿತಾ ಇರೋ ಕಾರಣ ಅದನ್ನ ಫೀಸ್ ಕನ್ಸೆಷನ್ ಕೂಡ ಮಾಡೋದಕ್ಕೆ ಎಲ್ಲ ರೀತಿ ಡಿಸಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನ ಮೇನ್ ಥಿಂಗ್ ಬರೀ ಸಿವಿಲ್ ಅಂಡ್ ಮೆಕ್ಕೆ ಮಾತ್ರ ಅಂತ ಕೇಳಿದ್ರೆ ಇಲ್ಲ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಯಾವ್ಯಾವಿದೆ ಅದು ಕೂಡ ಇದೇ ರೀತಿ ಆದ್ರೆ, ಅದು ಕೂಡ ಇದೇ ರೀತಿ ಕಡಿಮೆ ಜನ ಅಡ್ಮಿಷನ್ ಕೂಡ ಆದ್ರೆ ಅದಕ್ಕೂ ಕೂಡ ಇದನ್ನ ವಿಸ್ತರಣೆ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಇನ್ ಕೇಸ್ ಸಿವಿಲ್ ಮೆಕ್ಕು ಆಗ್ತಾ ಇದೆ, ಅದ್ರ ಜೊತೆ EC END ಕೂಡ ಇದೇ ರೀತಿ ಜಾಸ್ತಿ ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿದ್ರೆ ಅವ್ರದ್ದು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ನಿಮ್ದು ಸೀಟ್ ಹಂಚಿಕೆ, ಅಂದ್ರೆ ನಿಮಗೆ ಸೀಟ್ ಅಡ್ಮಿಷನ್ ಆಗೋ ಟೈಮಲ್ಲಿ ಇದು ನಿಮಗೆ ನಾವು ಇದರ ಪ್ರಸ್ತಾವನೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಭರ್ಜರಿ ಗುಡ್ ನ್ಯೂಸ್ ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲಿ ಯಾರೆಲ್ಲ ಕೋರ್ಸ್ ಮೇಲೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಲೈಕ್ ವಿದ್ಯಾರ್ಥಿಗಳು ಜಾಸ್ತಿ ಚೂಸ್ ಕೂಡ ಮಾಡ್ತಾರಲ್ಲ, ಅದನ್ನ ಸಹಾಯ ಆಗಲಿ ಅಂತ ಹೇಳಿ ಈ ಕ್ರಮ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.